ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಅಲೆಮಾರಿ, ಬುಡಕಟ್ಟು, ಎಸ್ಸಿ ಎಸ್ಟಿಗಳಂತಹ ಎಲ್ಲಾ ಸಮುದಾಯ ಜನಾಂಗಕ್ಕೆ ಅವರ ಜೀವನೋಪಾಯಕ್ಕೆ ಎಲ್ಲಾ ಮೂಲಭೂತ ಸೌಕರ್ಯಗಳು ತುರ್ತಾಗಿ ಕಲ್ಪಿಸಿಕೊಡುವ ಮೂಲಕ ನಿವೇಶನ ಹಕ್ಕು ಪತ್ರಗಳು ನೀಡುವ ಹಾಗೂ ಆ ಒಂದು ಸಮುದಾಯಗಳ ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಸೂಕ್ತವಾಗಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಅಹಿಂದ ಹೋರಾಟಗಾರರು ಹಾಗೂ ಕನ್ನಡ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಿರಾಟಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮದಲ್ಲಿ ಸಣ್ಣ ಜಾತಿ ಅಲೆಮಾರಿ ಜನಾಂಗಕ್ಕೆ, ಬುಡಕಟ್ಟು ಜನಾಂಗಕ್ಕೆ, ಅದೇ ರೀತಿ ಒಂದು ಬೀದರ್ನ ನೌಬಾದ್ ಭಾಗದಲ್ಲಿ ಇರತಕ್ಕಂಥ ಅಲೆಮಾರಿ ಜನಾಂಗದವರಿಗೆ ಹಾಗೂ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸೇರಿದ ಸುಮಾರು 750 ಮನೆಗಳು ಜನರು ವಾಸವಾಗಿರುತ್ತಾರೆ. ಆದರೆ ಇಲ್ಲಿಯವರೆಗೆ ಈ ಒಂದು ಜನಾಂಗಕ್ಕೆ ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಲಭಿಸಿರುವುದಿಲ್ಲ. ಆ ಜನಾಂಗದ ಸಮಗ್ರ ಅಭಿವೃದ್ಧಿ ಕೈಗೊಳ್ಳುವುದು ಅತಿ ಅವಶ್ಯಕವಾಗಿದೆ. ಅಲೆಮಾರಿ ಜನಾಂಗಕ್ಕೆ, ಬುಡಕಟ್ಟು ಜನಾಂಗಕ್ಕೆ ಇನ್ನೂ ಕೂಡ ನಿವೇಶನ ಮನೆಗಳು ಇರುವುದಿಲ್ಲ. ಎಂದಿಗೂ ಕೂಡ ಸುಮಾರು ಜನರಿಗೆ ಹಕ್ಕುಪತ್ರ ವಿತರಿಸುವುದಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಅಲೆಮಾರಿ, ಬುಡಕಟ್ಟು ಜನಾಂಗದಂತ ಅನೇಕ ಸಣ್ಣ ಸಮುದಾಯದವರಿಗೆ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ಆ ಒಂದು ಜನಾಂಗದವರ ಅಭಿವೃದ್ಧಿ ಕಾರ್ಯ ವ್ಯವಸ್ಥಿತವಾಗಿ ಆಗುತ್ತಿಲ್ಲ. ಸರ್ಕಾರ ಈ ಒಂದು ಸಮುದಾಯದವರ ಬಗ್ಗೆ ಮುತುವರ್ಜಿ ವಹಿಸಿ ಅವರ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ವಿಫಲವಾಗಿದೆ ಎಂದು ಆಪಾದನೆ ಮಾಡಿದರು. ಮುಂದುವರೆದು ಮಾತನಾಡಿದ ಅವರು, ಅವರ ಜೀವನೋಪಾಯಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು ತುರ್ತಾಗಿ ಕಲ್ಪಿಸಿಕೊಡುವ ಮೂಲಕ ನಿವೇಶನ ಹಕ್ಕು ಪತ್ರಗಳು ನೀಡುವ ಹಾಗೂ ಆ ಒಂದು ಸಮುದಾಯಗಳ ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಸೂಕ್ತವಾಗಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಅಹಿಂದ ಹೋರಾಟಗಾರರು, ಕನ್ನಡ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಹಾಗೂ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಿರಾಟಿ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಸೇನೆಯ ರಾಜ್ಯ ಕಾರ್ಯದರ್ಶಿ ಸುರೇಶ್ ಘಾಂಗ್ರೆ, ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷರಾದ ರಾಜಕುಮಾರ್ ಗುನ್ನಳ್ಳಿ, ಜಿಲ್ಲಾಧ್ಯಕ್ಷರಾದ ನಿತೀಶ್ ಉಪ್ಪೆ, ದಲಿತ ಸೇನೆ ರಾಮವಿಲಾಸ್, ಜಿಲ್ಲಾಧ್ಯಕ್ಷರಾದ ಅರವಿಂದ್ ದಯಾಳ್, ತಾಲೂಕಾಧ್ಯಕ್ಷರಾದ ಪಂಡರಿ ಅಪ್ಪೆ ಹಾಗೂ ಕಲಬುರಗಿ ವಿಭಾಗೀಯ ಸದಸ್ಯರಾದ ಅಂಬದಾಸ್ ಸೋನಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ನಾವು ಬೀದರ್ಗೆ ಬಂದಿದ್ದೀನಿ. ಬೀದರು ಅಪಾರ ಇತಿಹಾಸ ಇರೋ ಜಾಗ. ನಾವು ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಇತಿಹಾಸನ ಸೃಷ್ಟಿಸ್ಬೋದು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಬೀದರ್ನಲ್ಲಿ ಇಷ್ಟ ವಿಶೇಷವಾದ ಇತಿಹಾಸ ಇದ್ದರೂ ಭಾಳ ನೋವಿನ ಸಂಗತಿ ಏನಂದರೆ ಇವತ್ತಿಗೂ ಬಡತನ ಅನೇಕ ಕಡೆ ಇನ್ನೂ ಜೀವಂತವಾಗಿದೆ. ಅದರಲ್ಲಿ ನಾವು 8 ವರ್ಷಗಳಿಂದ ಬೀದರ್ನಲ್ಲಿ ಜಿಲ್ಲೆಗಳಲ್ಲಿರೋ ಅಲೆಮಾರಿ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಯಾವುದೊಂದು ನೌಬಾದ್ನಲ್ಲಿ ನಾವು ಕೆಲಸ ಮಾಡಿ ಅವ್ರಿಗೂ ಕೂಡ ಭೂಮಿನ ಮಂಜೂರು ಮಾಡಿಸಿದ್ದೀವಿ. ಮತ್ತು ಮಾನೇಕಹಳ್ಳಿ ಆಗಿರ್ಬೋದು, ಮತ್ತು ಹುಮನಾಬಾದ್ನಲ್ಲೂ ಕೂಡ ರಸ್ತೆ ಮಧ್ಯದಲ್ಲೇ ನಮಗೆ ಎಷ್ಟೋ ವಾಸ ಮಾಡ್ತಾಯಿದ್ರು. ಅಲ್ಲಿ ನಮ್ಮ ಸುರೇಶ್ ಗಾಂಗ್ರೆ ಅವರು ಮತ್ತು ನಾವೆಲ್ಲ ಸೇರಿಕೊಂಡು ಅಲ್ಲಿ ಹೆಂಗೆ ಮನೆ ಮಾಡಿಸ್ಬೋದು ಅಂತ ಈ ಸಲ ಈ ಹುಮನಾಬಾದ್ಗೆ ಬಂದು ದುಬಲ್ಗಂಡಿ ಅಂತ ನಾವು ಹೋಗಿ ಅಲ್ಲಿ ದುಬಲ್ಗುಂಡಿನಲ್ಲಿ ಏನು 200 ಮನೆಗಳು ಹೆಚ್ಚು ಅಲೆಮಾರಿಗಳು, ದಲಿತರು, ಎಷ್ಟು ಶೋಷಿತ ವರ್ಗ ಇದ್ದಾರೆ, ಅವರಿಗೆ ನಾವು ಹಕ್ಕುಪತ್ರ ತರಬೇಕು, ಅವರ ಮೂಲ ಸೌಕರ್ಯ ಮಾಡಬೇಕು, ಎಲ್ಲ ರೀತಿ ಅಭಿವೃದ್ಧಿ ಮಾಡಬೇಕು. ಸೊ ಇವಾಗ ನಾವು DC ಹೋಗಿ ನಮ್ಮ ಸುರೇಶ್ ಗಾಂಗ್ರೆ, ದಲಿತ ಸೇನೆ, ನಿರಾಟೆ, ಮಹೇಶ್ ಅವರು, ಗೋಪಾಲ್ ಅವರು ನಾವೆಲ್ಲರೂ ಸೇರಿ ನಾವು DC ಪತ್ರ ಕೊಡ್ತಾಯಿದ್ದೀವಿ. ಈ ಥರ ಫಾಲೋ ಅಪ್ ಮಾಡ್ತೀವಿ. ನಮಗೆ ಅಲೆಮಾರಿ ಜನರಿಗೆ ಇವತ್ತು ಬಜೆಟ್ ಮಾಡಿದ್ದಾರೆ. ಬಜೆಟ್ನಲ್ಲಿ ಅವ್ರು ಮಾತು ಕೊಟ್ಟಿದ್ದಾರೆ 5 ವರ್ಷದಲ್ಲಿ 1000 ಕೋಟಿಯಷ್ಟು ಅಲೆಮಾರಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನೋಡಿದ್ರೆ ₹1 ಅಲೆಮಾರಿಗೆ ಪಿಚ್ಚಿಲ್ಲ ಅಂತ ಗೊತ್ತಾಗಿದೆ. ಅದರಲ್ಲಿ SC ST OBC ಮೈನಾರಿಟಿ ಅಲೆಮಾರಿಗಳು ನಿಜವಾಗ್ಲೂ ಕಡು ಬಡತನ ಬದುಕ್ತಾ ಇದ್ದಾರೆ. ಆದರೆ ಭಾಳ ಸುಲಭವಾಗಿ ರಾಮ ಜನ್ಮಭೂಮಿ ವಿರುದ್ಧ ಹನುಮಾನ್ ಜನ್ಮಭೂಮಿ ಅಂದ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಬಿಡುಗಡೆ ಮಾಡ್ತಾರೆ. ಇದೇನ ನಮಗೆ ಪ್ರಯಾರಿಟೀಸು? ಇದೇನ ನಮ್ಮ ರಾಜ್ಯಕ್ಕೆ ಉದ್ದೇಶ ಮಾಡಬೇಕಾಗಿದ್ದು? ಸಂವಿಧಾನ ಜಾಥಾ ಮಾಡೋದು ಸುಲಭ, ಸಂವಿಧಾನದ ಮೂಲ ಅಂಶಗಳನ್ನ ಅರ್ಥ ಮಾಡ್ಕೊಂಡು ಅದರ ತಕ್ಕಂತೆ ಒಂದು ಯೋಜನೆಗಳು ರೂಪಿಸೋದು ಭಾಳ ಕಷ್ಟ. ಸೊ ಆ ನಿಟ್ಟಿನಲ್ಲಿ ಈ ಸರ್ಕಾರಗಳು, ಈ ಕೇಂದ್ರ ಸರ್ಕಾರ ಥರನೇ ರಾಜ್ಯ ಸರ್ಕಾರನು ಸಂವಿಧಾನದ ಪೀಠಿಕೆಯಲ್ಲಿ ಜೀವಂತವಾಗಿರಿಸೋದು ವಿಫಲರಾಗಿದ್ದಾರೆ. ನೀವು ನಿಜವಾಗ್ಲೂ ಕಾಳಜಿ ಇದ್ದರೆ ಬರೀ ಹೋದ ವರ್ಷ 85 ಕೋಟಿ ಕೊಡೋದು ಈ ಅಲೆಮಾರಿಗಳಿಗಿಂತ ನೀವು ಇನ್ನೂ 400-500 ಕೋಟಿ ಮಿನಿಮಮ್ SC ST OBC ಮೈನಾರಿಟಿ ಅಲೆಮಾರಿಗಳು ಯಾರ್ಯಾರು ಇವತ್ತಿನ ದಿನ ಗುಡಿಸಲು ಬದುಕ್ತಾ ಇದ್ದಾರೆ, ಯಾರ್ಯಾರು ಅವ್ರು ಅನ್ಟಚಬಲ್ ಆಗಿಲ್ಲದೆ ಇದ್ರೂ ಅವ್ರು ಅನ್ನೋವಬಲ್ ಆಗಿ ಬದುಕ್ತಾ ಇದ್ದಾರೆ, ಅವ್ರ ಪರವಾಗಿ ಅವ್ರ ಮನೆಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳ ಕಷ್ಟ ಆಗಬಾರ್ದು, ಅವರ ಸಾಂಸ್ಕೃತಿಕ ಭಾಷಾ ಪ್ರಪಂಚನ ಎತ್ತು ತೋರ್ಸೋಕ್ಕೆ ನಾನು ಸಿನಿಮಾದಲ್ಲಿ ಕ್ಯಾಮ್ರಾ ಆನ್ ಆದಾಗ ಆ್ಯಕ್ಟ್ ಮಾಡ್ಬೋದು. ಆದರೆ ಈ ಅಲೆಮಾರಿ ಜನಾಂಗದವರು ಕಲೆನ ಜೀವಂತವಾಗಿ ಉಸಿರು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಎತ್ತಿ ಹಿಡಿಯೋದು ನಮ್ಮೆಲ್ಲರ ಕರ್ತವ್ಯ. ಅಲೆಮಾರಿ ಜೀವನದ ಅಭಿವೃದ್ಧಿ ನಾವು ಆಗಬೇಕು. ಬೀದರ್ನಲ್ಲಿ ಆ ಪ್ರತಿರೋಧ ಬರಬೇಕು ಅಂದರೆ ನಮ್ಮ ಅಲೆಮಾರಿ ಜನಾಂಗದವರಿಗೆ ಒಳ್ಳೆ ಮನೆಗಳು ಸಿಕ್ಕಿ ಅವರು ಕೂಡ ಈ ಸಂಘಟನೆಗಳು ನಿಂತಿರಬೇಕು. ಇಲ್ಲೆಲ್ಲ ದಲಿತ ಸಂಘಟನೆಗಳು, ಎಲ್ಲ ಸಮಾನತೆ ಪರ ಸಂಘಟನೆಗಳು ನಿಂತಿದ್ದಾರೆ. ಅಲೆಮಾರಿ ಸಂಘಟನೆಯೂ ಸಹ ನಮ್ಮ ಜೊತೆ ನಿಂತಿದ್ದಾರೆ. ಅಲೆಮಾರಿಗಳು ಮಾತ್ರ ಅಲೆಮಾರಿ ಪರ ಹೋರಾಟ ಮಾಡ್ತಾರೆ. ದಲಿತರ ಪರ, ಮಹಿಳೆಯರು ಮಾತ್ರ ಮಹಿಳೆಯರು ಅಂತ ಅಲ್ಲ. ನಾವೆಲ್ಲರೂ ಕೂಡ ಕುವೆಂಪು, ಅಂಬೇಡ್ಕರ್, ಪೆರಿಯಾರ್ ವಿಶ್ವಮಾನವ ಸಂದೇಶ ಆಗಿ ಅದರ ತಕ್ಕಂತೆ
ಇರ್ತಕ್ಕಂಥ ಎಲ್ಲ ಅಸಮಾನತೆ ವಿರುದ್ಧ ನಾವೆಲ್ಲ ನಿಂತು ಹೋರಾಟ ಮಾಡ್ತೀವಿ. ನಮಗೆ ಉತ್ತಮ ಬೀದರ್ ಆಗಬೇಕು, ಉತ್ತಮ ಕರ್ನಾಟಕ ಆಗಬೇಕು. ಅದು ಈ ಶೋಷಿತ ವರ್ಗದಿಂದನೇ ಸಾಧ್ಯ. ಜೈ ಕರ್ನಾಟಕ. ಸರ್, ಈಗ ಅಲೆಮಾರಿ ಜನಾಂಗದ ಅಂತ ಮಾಡಿದ್ರು ಸರ್, ನಿಜವಾಗ್ಲೂ ಅಲೆಮಾರಿ ಜನಾಂಗದವರು ಅವರ ಅಭಿವೃದ್ಧಿ ಆಗಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರಾ ಇಲ್ವಾ ಅಂತ? ನಮಗೆ ಖಂಡಿತ ಈಗಷ್ಟೇ ಅವರು ಸೀಮಿತ, ನಾವು ಇದೇ ನಮ್ಮ ಜೀವನ ಇದೆ ಅನ್ನೋ ಥರ ಅವ್ರು ಬದುಕ್ತಾ ಇದ್ದಾರೆ. ಸೊ ನೀವುಗಳೆಲ್ಲ ಸೇರಿ ಅವ್ರು ಅಭಿವೃದ್ಧಿ ಮಾಡಬೇಕು ಅಂತ ನೀವು ಒಂದು ಕಡೆ ನೋಡ್ತಾ ಇದ್ದೀರಿ. ನಿಜವಾಗ್ಲೂ ಆ ಒಂದು ಮನಸ್ಥಿತಿ ಅವ್ರಿಗೆ ಇದೆಯಾ, ನಾವು ಇದರಿಂದ ಡೆವಲಪ್ ಆಗಬೇಕು ಅನ್ನುವಂಥದ್ದು? ನಾನು ನೋಡಿ ಎಷ್ಟೋ ಅಲೆಮಾರಿಗಳನ್ನ ವಿಸಿಟ್ ಮಾಡಿದ್ದೀನಿ. ಅವರಿಗೆಲ್ಲರಿಗೂ ಕೂಡ ನಾವು ಇನ್ನೂ ಒಂದು ಉತ್ತಮವಾಗಿ ಜೀವ ಬದುಕಬೇಕು, ನನಗಾಗಿರೋ ಕಷ್ಟ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆಗಬಾರ್ದು ಅಂತ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ಏನಂದರೆ ಅವರಿಗೆ ಶಿಕ್ಷಣದ ವಂಚಿತರಾಗಿರೋದ್ರಿಂದ, ಒಂದು ಘನತೆಯ ವಂಚಿತರಾಗಿರೋದ್ರಿಂದ ಬದುಕೇ ಭಾಳ ಮುಖ್ಯ ಇದ್ದಾಗ ಅವರು ಹೋರಾಟ ಮಾಡಿಕೊಂಡು ಅದು ಹೇಗೆ ಮಾಡ್ಬೋದು, ಹೇಗೆ ಮಾಡಬೇಕು ಅಂತ ಅವ್ರಿಗೆ ದಿಕ್ಕು ಗೊತ್ತಿಲ್ಲ. ಅವರಿಗೆ ಎಲ್ಲೋ ಒಂದು ಕಡೆ ಜನ ಬರ್ತಾ ಇರ್ತಾರೆ, ರಾಜಕಾರಣಿಗಳು ಮಾಡ್ತಾರೆ ಅಂತ ಮಾತು ಕೊಡ್ತಾರೆ, ಅವರು ಮಾಡಲ್ಲ, ಇವರಿಗೆ ನಿರಾಶೆ ಆಗುತ್ತೆ, ಯಾವುದನ್ನೂ ಸಾಧ್ಯ ಇಲ್ಲ ಅನ್ನೋ ಒಂದು ಬದುಕಿನಲ್ಲೇ ಜಂಜಾಟದಲ್ಲೇ ಒಂದು ನಿರಾಶೆ ಆಗಿ ಬದುಕ್ತಾರೆ. ನಾವು ಅವ್ರಿಗೆ ಹುರಿತುಂಬಿಸಿ ನಾವು ಅವರಿಗೆ ನೀವೆಲ್ಲ ನಿಂತ್ಕೊಂಡು ಹೋರಾಟ ಮಾಡಬೇಕು. ಈ ವ್ಯವಸ್ಥೆ ನಿಮ್ಮನ್ನು ಕಂಡ್ರೂ ನೀವು ಕಾಣದೇ ಇರೋಂಗೆ ಕುರುಡ ಮತ್ತು ಕಿವುಡ ಸರ್ಕಾರಗಳಿವು. ನಾವು ಹೋಗ್ಬಿಟ್ಟು ಅವ್ರನ್ನ ಅಲ್ಲಾಡಿಸ್ಬೇಕು, ನಮ್ಮ ಅಲೆಮಾರಿ ಜೀವನಕ್ಕೆ ಉತ್ತಮವಾಗಿ ಮಾಡಬೇಕು ಅಂತ ಅವ್ರಿಗೆಲ್ಲ ಎಬ್ಬರಿಸಿದ್ದೀವಿ. ಅವರೆಲ್ಲರಿಗೂ ಎಷ್ಟೋ ಜನರಿಗೂ ಅದು ಕಾಳಜಿ ಇದೆ. ಬಟ್ ನಾವು ಅವ್ರ ಜೊತೆ ಸೇರಿಕೊಂಡು ನಾವೆಲ್ಲರೂ ಮಾಡಿ, ಯಾಕೆಂದರೆ ಬಡತನ ಅನ್ನೋದು ಅದು ಸುಲಭ ಅಲ್ಲ. ಅದರ ಜೊತೆ ಸಾಮಾಜಿಕ ಅಸಮಾನತೆ, ಅದ್ರ ಜೊತೆ ಲಿಂಗ ಅಸಮಾನತೆ, ಅದ್ರ ಜೊತೆ ಶೈಕ್ಷಣಿಕ ಅನ್ಯಾಯ, ಎಲ್ಲ ರೀತಿ ಅನ್ಯಾಯ ಪಟ್ಟಿದಾಗ ಅವರಿಂದನೇ ಅವ್ರ ಉತ್ಸಾಹ ನಾವು ನಿರೀಕ್ಷೆ ಮಾಡಬೇಕಂತಲ್ಲ. ನಾವೆಲ್ಲ ಬಂದ್ಬಿಟ್ಟು ಬನ್ನಿ ನಾವು ಜೊತೆಗಿರೋಣ. ಇದು ಬಾಬಾ ಸಾಹೇಬ್ರು ಹೆಂಗೆ ನಮ್ಮೆಲ್ಲರೂ ಅವತ್ತಿನ ಕಾಲ 170-100 ವರ್ಷದ ಹಿಂದೆಯೇ ನಾವೆಲ್ಲರೂ ಸಮಾನರು ಅಂತ ತೋರಿಸ್ಕೊಟ್ರು. ಆ ಮಾದರಿನಲ್ಲೇ ನಾವೆಲ್ಲ ಸ್ನೇಹಿತರು ನಾವೆಲ್ಲ ನಿಂತ್ಕೊಂಡು ಅಲೆಮಾರಿಗಳ ಜೊತೆ ಅವ್ರ ಖಂಡಿತ ಇಚ್ಛಾಶಕ್ತಿ ಇದೆ, ಖಂಡಿತ ಉತ್ಸಾಹ ಇದೆ, ಖಂಡಿತ ಹೋರಾಟ ಇದೆ. ಆದರೆ ಅದನ್ನು ನಾವು ದಾರಿ ಮಾಡಿಕೊಡ್ಬೇಕು. ನಾವು ಅವರಿಂದ ಆಚೆ ತೆಗೆದು ನಾವು ಜೊತೆಗೆ ಸೇರಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಅದನ್ನೇ ನಮ್ಮ ಪ್ರಯತ್ನ ನಡೀತಾ ಇದೆ. ಸಂವಿಧಾನ ಜಾಗೃತಿ ಜಾಥಾ ಬಗ್ಗೆ ಸಕ್ಸಸ್ಫುಲ್ ಇದು ಎಲ್ಲರಿಗೂ ಮುಟ್ತಾ ಇದೆಯಾ ಅದು ಯಾವ ರೀತಿ ಅವ್ರು ಹೆಂಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮುಟ್ಟಬೇಕು ಅಂತ ಅಂದ್ಕೊಂಡಿದ್ರು, ಅದು ನಿಜವಾಗ್ಲೂ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ಲ? ಸಂವಿಧಾನ ಜಾಗೃತಿ ಜಾಥಾ ಮಾಡೋದು ಭಾಳ ಸುಲಭ. ಸ್ವಲ್ಪ ದುಡ್ಡು ತೆಗೆದುಬಿಟ್ಟು ಸಂವಿಧಾನಕ್ಕೆ ಇವರೆಲ್ಲ ಕಂಠಪಾಠ ಅಂದ್ಬಿಟ್ಟು ಈ ಮಕ್ಕಳಿಗೆ ಸಂವಿಧಾನ ಪೀಠಿಕೆ ಹೇಳಿಸಿ ಅದನ್ನು ಸಂವಿಧಾನ ಫೋಟೋ ಹಾಕಿ ಬಾಬಾ ಸಾಹೇಬ್ರ ಫೋಟೋ ಹಾಕೋದು ಭಾಳ ಸುಲಭ. ಆದರೆ ಸಂವಿಧಾನದಲ್ಲಿರೋ ಮೂಲ ಅಂಶಗಳು ಸಮಾನತೆ, ನ್ಯಾಯ, ಒಂದು ಧರ್ಮನಿರಪೇಕ್ಷತೆ, ಸಮಾಜವಾದಿ, ಸ್ವತಂತ್ರ, ಈ ವಿಚಾರಗಳು ಅರ್ಥೈಸ್ಕೊಳ್ಳೋದು, ಜನರಿಗೂ ಅರ್ಥ ಮಾಡ್ಕೊಳ್ಳೋದು, ಈ ಸರ್ಕಾರಗಳು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಈ ಸರ್ಕಾರಗಳು ನಿಜವಾಗ್ಲೂ ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದರೆ ಯಾಕೆ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ HC ಮಾದೇವಪ್ಪ ಅವರ ಊರಿನಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕನೇ 25 ವರ್ಷದಿಂದ ಈ ಕೊರಮಾಕುರ್ಚಿ ಆಗಿರ್ಬೋದು, ಹೆಳವಾಗ ಸಮುದಾಯ ಆಗಿರ್ಬೋದು, SC ST ಮತ್ತು OBC ಅಲೆಮಾರಿಗಳು ಇನ್ನೂ ಟೆಂಟಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಜಾಥಾ ಮಾಡ್ತಿರೋ ಹೊರತು ಆ ಜಾಥಾನ ತೀರಿನಲ್ಲಿ ಪ್ರಾಕ್ಟೀಸ್ನ ಕಾರ್ಯರೂಪಕ್ಕೆ ತರಿಸೋದು ನಿಮಗೆ ಬರಲ್ಲ. ನಿಮ್ಮ ಮಾಡೋ ಇಚ್ಛಾಶಕ್ತಿ ಇಲ್ಲ ಈ ಸರ್ಕಾರಕ್ಕೆ. ಸೊ ನಿಮಗೇ ಸಂವಿಧಾನ ಅರ್ಥ ಮಾಡ್ಕೊಂಡು ಇಲ್ಲದೇ ಇದ್ದಾಗ ನೀವು ಎಷ್ಟು ಮಟ್ಟಿಗೆ ಜನರಿಗೆ ಹೇಳ್ಕೊಡ್ತೀರಾ ಅದು ಒಂದು ಪ್ರಶ್ನೆ ಬರುತ್ತೆ. ನಿಮ್ಮ ಉದ್ದೇಶ ಒಳ್ಳೆಯದೇ ಇರ್ಬೋದು, ಅದು ನಿಜವಾಗ್ಲೂ ನೀವು ಆ ವಿಚಾರಗಳು ಅರ್ಥೈಸ್ಕೋಬೇಕು. ಅಂಬೇಡ್ಕರ್ ಬರೀ ಫೋಟೋ ಹಾಕೋದು, ಪ್ರತಿಮೆ ಕೊಡೋದಲ್ಲ, ಅಂಬೇಡ್ಕರ್ ಚಿಂತನೆಗಳು. ನಾವೆಲ್ಲ ನಿಂತಿರೋದು ಅಂಬೇಡ್ಕರ್ ವಾದಗಳು, ನೀವೆಲ್ಲ ಅಂಬೇಡ್ಕರ್ ಒಂದು ವ್ಯಕ್ತಿ ಬೇಕು. ನೀವೆಲ್ಲ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಾಗಿ ಮಾಡಿ ಸಮುದಾಯನ ಓಲೈಸ್ಕೆ ನೋಡ್ತೀರಾ. ನಾವೆಲ್ಲ ಬಸವವಾದಿಗಳು, ಶರಣ ತತ್ವನ ಮುಂದುವರಿಸಬೇಕು. 21ನೇ ಶತಮಾನದಲ್ಲಿ ಯಾರಾದರೂ ಆ ಶರಣ ತತ್ವವನ್ನು ಉಳಿಸ್ತಾ ಇದ್ದರೆ ಅದು ಜಾತಿ ಜನಗಣತಿ ವಿರೋಧಿ ಇರೋ ಲಿಂಗಾಯತ ಸಮುದಾಯ ಅಲ್ಲ, ಅದು ನಮ್ಮ ಅಲೆಮಾರಿ ದಲಿತ ಶೋಷಿತ ವರ್ಗದಲ್ಲಿರೋ ಬಸವ ತತ್ವ, ಶರಣ ತತ್ವ ಜೀವಂತವಾಗಿದೆ. ಅದನ್ನು ಎತ್ತಿ ಅವ್ರ ಜೀವನಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಕರ್ನಾಟಕ ರಾಜ್ಯದ ಖ್ಯಾತ ಕನ್ನಡ ಚಲನಚಿತ್ರದ ನಟರು ಚೇತನ್ ಅಹಿಂಸಾ ಅವರು ನಮ್ಮ ಜಿಲ್ಲೆಗೆ ಬಂದಿದ್ದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಹುಮ್ನಾಬಾದ್ನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ದಲಿತ ಸೇನೆ ತಾಲೂಕಾ ಸಮಿತಿ ಹುಮ್ನಾಬಾದ್ ವತಿಯಿಂದ ದಲಿತ ಸಮಾಜ ರಕ್ಷಣೆ ಮತ್ತು ಅಂಥೇಳಿ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮ ಬಂದಿದ್ದರೆ ಅದೇ ರೀತಿ ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಜಿಲ್ಲಾಧಿಕಾರಿಯವರಿಗೆ ಕಚೇರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಅವರ ಒಂದು ನೇತೃತ್ವದಲ್ಲಿ. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಇಡೀ ರಾಜ್ಯದ ಸಮಸ್ಯೆ ಏನಪ್ಪ ಅಂತಂದರೆ ಅಲೆಮಾರಿ ಜನಾಂಗಕ್ಕೆ ನಿರ್ಲಕ್ಷ್ಯ ಮಾಡಲಾಗ್ತದೆ. ಆ ಸರ್ಕಾರಗಳು ಅಂದರೆ ದಲಿತರು, ಅಲೆಮಾರಿ, ಬುಡಕಟ್ಟು ಜನಾಂಗ ಮತ್ತು SC ST ಅಲೆಮಾರಿ ಜನಾಂಗ, ಇವು ಸಮುದಾಯಗಳಿಗೆ ಸರ್ಕಾರದಿಂದಲೇ ಎಷ್ಟು ಬೇಕು
ಸವಲತ್ತುಗಳು ಸಿಗಬೇಕಿತ್ತೋ, ಮೂಲಭೂತ ಸೌಕರ್ಯಗಳು ಸಿಗಬೇಕಿತ್ತೋ ಅಷ್ಟು ಮಟ್ಟದಲ್ಲಿ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇಲ್ಲ. ಅವರಿಗೆ ಇರಲಿಕ್ಕೆ ಮನೆ ಇಲ್ಲ. ಇಲ್ಲಿ ಕೂಡ ನಾವು ನೋಡ್ಬೋದು, ನಾವು ನವಬಾದ್ನಲ್ಲಿ ಹೋಗಿ ನೋಡ್ಬೋದು. ಅವರು ಇಂದಿಗೂ ಕೂಡ ಗುಡಿಸಲಲ್ಲೇ ವಾಸವಾಗಿದ್ದಾರೆ. ಮೇಲೆ ಅವರು ಬಟ್ಟೆಗಳನ್ನು ಹಾಕ್ತಾಯಿದ್ದಾರೆ, ಸೀರೆಗಳನ್ನು ಹಾಕ್ತಾಯಿದ್ದಾರೆ, ತಟ್ಟುಗಳನ್ನು ಹಾಕ್ಕೊಂಡು ಅವರು ರಾತ್ರಿ ಸಮಯದಲ್ಲಿ ಆ ಶೆಡ್ಗಳಲ್ಲೇ ಮಲ್ಕೋತಕ್ಕಂಥ, ಊಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ಕಣ್ಣಾರೆ ಇವತ್ತಿಗೂ ಕೂಡ ನಾವು ನವಬಾದ್ನಲ್ಲಿ ಕಾಣ್ಬೋದು. ಅದೇ ರೀತಿ ನಮ್ಮ ಮೈಲೂರು ಕಡೆ ಕೂಡ ಕಾಣ್ಬೋದು. ಮತ್ತು ರಿಂಗ್ ರೋಡ್, ಹೈದ್ರಾಬಾದ್ಗೆ ಹೋಗ್ತಕ್ಕಂಥ ರಿಂಗ್ ರೋಡ್ನಲ್ಲಿ ಶೈನ್ ಕಾಲೇಜ್ ಪಕ್ಕದಲ್ಲಿ ಕೂಡ ನಾವು ಎಷ್ಟೋ ಶೆಡ್ಗಳನ್ನು ಕಾಣ್ಬೋದು, ಗುಂಪ ಕಡೆ ಕಾಣ್ಬೋದು. ಅದೇ ರೀತಿ ನಮ್ಮ ಈಗ ಚೇತನ ಅವರು ನಿನ್ನೆ ನಮ್ಮ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲ ಅಲೆಮಾರಿ ಸಮಾಜದ, ಬುಡಕಟ್ಟು ಸಮಾಜದ ಏನು ಜನಾಂಗ ಇದೆ ಅವರಿಗೆ ವೈಯಕ್ತಿಕವಾಗಿ ಖುದ್ದಾಗಿ ಭೇಟಿ ನೀಡಿ ಅವ್ರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಮ್ಮ ದಲಿತ ಸೇನೆ ಲೆಟರ್ ವತಿಯಿಂದ ಅವನ ನೇತೃತ್ವದಲ್ಲಿ ಅವ್ರ ನೇತೃತ್ವವನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರದಲ್ಲಿಯೇ ಈ ತುಳಿತಕ್ಕೊಳಪಟ್ಟ ಜನ ಇದೆ, ಏನು ದಲಿತ, ಬುಡಕಟ್ಟು, ಆದಿವಾಸಿ ಏನು ಜನ ಇದೆ, ಅಲೆಮಾರಿ ಜನ ಇದೆ, ಈ ಜನಾಂಗಕ್ಕೆ ಎಲ್ಲ ತರಹದ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ನಿವೇಶನ ಇಂದಿಗೂ ಕೂಡ ಅವರಿಗೆ ನಿವೇಶನ ಇಲ್ಲ, ಮತ್ತು ಅವರಿಗೆ ನಿವೇಶನ ಕಲ್ಪಿಸಿಕೊಡಬೇಕು, ಮತ್ತು ಅವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅಂಥೇಳಿ ಮನವಿ ಪತ್ರದಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇಷ್ಟೇ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ತಿಳಿಯಪಡಿಸ್ತಿದ್ದೀನಿ. ನನ್ನ ಹೆಸರು ಚಂದ್ರಕಾಂತ್ ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು, ಬೀದರ್.